ಅಡಿಗೆ ಮನೆ. ಕೊಡಿ ಕೊಡಿ ಇಲ್ಲಿ ಹಾರ್ಟ್ ಚೇಂಜ್ ಮಾಡಿದ್ರು ನಮ್ ಮಗ ಸ್ಪೆಕ್ಸ್ ಹಾಕೊಂಡ್ ಕೂತಿದ್ದಾನೆ ಅವನು. ಆ ಹಲೋ, ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಬ್ಲೈಂಡ್ ಗ್ಯಾಂಗ್ ಟಾಕ್ ಅಲ್ಲಿ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಹೋದ್ಸಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ, ನಾನು ವಿಡಿಯೋ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಜೊತೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಒಂದ್ಸಲ ಟ್ರೈ ಮಾಡೋಣ, ಹಾಗೆ ಹೇಗ್ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ಅನ್ಕೋತಾ ಇದೆ ಮಾಡೋಣ ಅಂತ. ಅದು ಅಲ್ದೇನೆ ನನ್ಗೆ ರಿಕ್ವೆಸ್ಟ್ ಕೂಡ ಬಂದಿತ್ತು, ಅದಕ್ಕೋಸ್ಕರ ಇದ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ, ನಾನು ಅದೇ ತರ ಹೇರ್ ಬಡ್ಸ್ ಹಾಕೊಂಡಿದೀನಿ, ಸಾಂಗ್ ಹಾಕೋತೀನಿ. ಹಸ್ಬೆಂಡ್ ಏನ್ ಮಾತಾಡ್ತಾರೆ ಕೇಳ್ಸಲ್ಲ. ಅದಕ್ಕೆ ನಾನು ಅವ್ರು ಹೇಳ್ತಾರೆ ಈಗ ರೂಮ್ ತೋರ್ಸಿ ಅಂತ. ನಾನು ಸ್ಪೆಸಿಫಿಕ್ ಆಗಿ ಹೋಗಿ ರೂಮೇ ತೋರ್ಸ್ಬೇಕಾಗುತ್ತೆ. ಕಣ್ ಕಟ್ಕೊಂಡಿರ್ತೀನಲ್ಲ, ನನ್ಗೆ ಏನು ಅಂತ ಗೊತ್ತಾಗೋದಿಲ್ಲ, ಯಾವ್ದು ರೂಮಾ ಹಾಲ ಅಂತ. ಹಾಗೆ ಅವ್ರು ಮಾತಾಡೋದು ಕೂಡ ನನ್ಗೆ ಕೇಳ್ಸೋದಿಲ್ಲ. ಸರಿನಾ, ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಆಗ್ಲೇ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಹ್ಮ್ ಕೇಳ್ ನೋಡಿ, ಈಗ ಆನ್ ಮಾಡಿದೀನಿ ನಾನು ಸಾಂಗ್ ನ. ಈಗ ಸ್ಟಾರ್ಟ್ ಮಾಡೋಣ. ರೌಂಡ್ ಮಾಡ್ತೀನಿ ರೀ. ಜಾರ್ತಾ ಇದೆ, ನಂಗ್ ಭಯ. ಎಲ್ಲಿದ್ದೀನಪ್ಪ ನಾನು? ನಂಗೂ ದೇವ್ರ ಮನೆ ಹೋಗಿ. ಇದು ದೇವ್ರ ಮನೆ. ನನಗೆ ಮಾತಾಡೋದು ಕೇಳಿಸ್ತಿದೆ, ಸಾಂಗ್ ಜಾಸ್ತಿ ಇದೆ, ಬಟ್ ನೀವ್ ಮಾತಾಡೋದ್ ಕೇಳಿಸ್ತಿದೆ. ಆಯ್ತು, ಅಡಿಗೆ ಮನೆ ಹೋಗಿ. ನಿಧಾನ ಮಾತಾಡಿ ನೋಡೋಣ. ಅಡಿಗೆ ಮನೆ ಹೋಗಿ. ಇನ್ನ ನಿಧಾನಕ್ಕೆ. ಅಡಿಗೆ ಮನೆ. ಎಲ್ಲಿದೆ? ಇದು ನಮ್ದು ಅಡಿಗೆ ಮನೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದೀವಿ, ಇದು ಗ್ಯಾಸು, ಇಲ್ಲಿ ಸಿಂಕ್ ಇದೆ, ಇಲ್ಲಿ ನೀರ್ ಇಟ್ಟಿದೀವಿ, ಅಲ್ಲಿ ಹಾಕುವ ಗರ್ಡು. ಪಾತ್ರೆ ತೊಳ್ದಿಲ್ಲ, ತೊಳಿಬೇಕು, ಹಂಗೆ ಇದೆ. ಈಗ ನೆಕ್ಸ್ಟ್ ಯಾವ್ ತೋರ್ಸ್ಬೇಕು? ಬೆಡ್ರೂಮ್. ಆ ಯಾವ್ದು? ಸುಕೃತ ಕಾಲಿಗೆ ಸಿಗ್ಬೇಡ, ನೀನು ಬಿದ್ ನಾನು ಬಿದ್ಬಿಡ್ತೇನೆ ಆಮೇಲೆ. ಏನೋ ದೇವ್ರ ಮನೆನಾ ತೋರಿಸಿದಿರಲ್ಲ ಆಲ್ರೆಡಿ.
ಇದು ನಮ್ ದೇವ್ರ ಮನೆ ಬೆಳಗ್ಗೆ ದೇವ್ರ ಕೈ ಮುಗಿಯೋದು ಹಾಗೆ ಪೂಜೆ ಮಾಡೋದು. ಲೈಟ್ ಆನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದು ನಮ್ ದೇವ್ರ ಮನೆ. ಈಗ ನೆಕ್ಸ್ಟ್ ಏನ್ ತೋರಿಸ್ಬೇಕು? ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು. ಹಾ, ಕೇಳಿಸ್ತು ನನಗೆ ಮಾಸ್ಟರ್ ಬೆಡ್ರೂಮ್ ತೋರ್ಸಿ ಅಂತ. ಅಯ್ಯಪ್ಪ ಇಲ್ಲ. ಅಯ್ಯ ಇದು ನಮ್ ರೂಮು. ಇದು ನೆಟ್ ಹಾಕಿದೀವಿ ಸೊಳ್ಳೆ ಬರುತ್ತೆ ಅಂತ. ಇದೊಂದು ವಾಶ್ ಫ್ಯಾನ್. ಇದು ವಾಶ್ರೂಮು. ಇಲ್ಲಿ ಒಂದು ವಾಸ್ ಇಟ್ಟಿದೀವಿ. ಇದು ದೊಡ್ಡದು ವಾರ್ಡ್ರೋಬು. ಇಲ್ಲಿ ಬಟ್ಟೆ ನಂದು ಮಾತ್ರ ಇಟ್ಕೊಂಡಿದೀನಿ. ಹಾಡ್ ತುಂಬಾ ಸಾಂಗ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಯಾವ್ದು ತೋರ್ಸ್ಬೇಕು? ಹಾ, ನೆಕ್ಸ್ಟ್ ಯಾವ್ದು ತೋರ್ಸ್ಬೇಕು? ಸೆಕೆಂಡ್ ರೂಮ್. ಆಯ್ತು, ಇರೋ ಸಾಂಗ್ ಪ್ಲೇ ಆಗಿ ಇವಾಗ ಬೇರೆ ಸಾಂಗ್ ಪ್ಲೇ ಆಗ್ತಾ ಇದೆ. ಸ್ವಲ್ಪ ಕೇಳಿಸ್ತಿದೆ ಇಲ್ಲಿ ಮಾತಾಡೋದು. ಸುಮ್ಮನೆ ಹೋಗ್ಬಿಡಿ ಆಮೇಲೆ. ಇದು ಬೀರು, ಇದು ಕಬೋರ್ಡ್ ವಿತ್ ಮಿರರ್. ಇಲ್ಲೊಂದ್ ಚೇರ್ ಇದೆ. ಇದು ನನ್ ಮಗ. ಇದು ಒಂದ್ ದಿವಾನ್ ಕಾಟ್ ಹಾಕಿದೀವಿ ಈ ರೂಮ್ ಅಲ್ಲಿ. ಯಾವಾಗಾದ್ರೂ ಬೇಜಾರಾದಾಗ ಇಲ್ಲಿ ಕಿಟಕಿಯಲ್ಲಿ ನೋಡ್ಕೊಂಡ್ ಕೂತಿರ್ಬೋದು ಆರಾಮಾಗೆ. ಅದ್ರ ಜೊತೆಗೆ ಮಳೆ ಬಂದಾಗ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಹಿಂದೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಹ್ಮ್, ಈಗ ಏನ್ ತೋರ್ಸ್ಬೇಕು? ರೂಢಿ ಆಗ್ಬಿಟ್ಟಿದೆ. ಈ ಕಡೆಯಿಂದ ಬಂದಾಗ ಈ ಕಡೆ ಅಡಿಗೆ ಮನೆ, ಈ ಕಡೆ ದೇವ್ರ ಮನೆ ಬರುತ್ತೆ. ಈ ಕಡೆಯಿಂದ ಬಂದಾಗ ಈ ಕಡೆ ಅಡಿಗೆ ಮನೆ, ಈ ಕಡೆ ದೇವ್ರ ಮನೆ ಬರುತ್ತೆ. ಈಗ ನೆಕ್ಸ್ಟ್ ಹಾಲ್ ತೋರಿಸ್ತೀನಿ. ಇದು ಅಯ್ಯಪ್ಪ, ಇದು ಸೋಫಾ ಹಾಲ್ ಅಲ್ಲಿರೋದು. ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಟೀಪಾಯ್ ತರ ಸೋಫಾ ಸೆಟ್ ಅಲ್ಲಿ ಬಂದಿದೆ. ನಾನು ಜಾಸ್ತಿ ವಿಡಿಯೋನ ಇಲ್ಲೇ ಮಾಡೋದು, ಸೋಫಾ ಮೇಲೆ ಕುತ್ಕೊಂಡು. ಕೆಲವು ವಿಡಿಯೋಗಳನ್ನ ಈ ರೂಮಲ್ಲೂ ಕೂಡ ಮಾಡಿದೀನಿ. ಶಾರ್ಟ್ಸ್ ಎಲ್ಲ ಆ ರೂಮಲ್ಲಿ ಮಾಡಿದೀನಿ. ಚೆನ್ನಾಗ್ ಬಂದಿದೆ. ಒಂಥರ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ, ಹೊಸ ತರ. ಯಾಕಂದ್ರೆ ಸಾಂಗ್ ಕೇಳ್ಕೊಂಡು ನಾವ್ ಮಾತಾಡೋದಾಗ್ಲಿ, ಬೇರೆಯವ್ರು ಕೇಳೋದಾಗ್ಲಿ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ಇದೊಂಥರ ಈ ತರ ನಾನು ಟ್ರೈ ಮಾಡಿರ್ಲಿಲ್ಲ. ಚೆನ್ನಾಗಿದೆ. ಟಾಸ್ಕ್ ಎಲ್ಲ ಮುಗೀತಾ? ನಾನ್ ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದೀನಾ? ಈ ಚಾಲೆಂಜ್ ಅಲ್ಲಿ ನಾನ್ ವಿನ್ ಆಗಿದ್ದೀನಿ ಅಂತ ಅನ್ಕೊಂಡಿದೀನಿ. ಈ ಕಣ್ಣ ಕಟ್ಕೊಂಡೇ ಹೇಳ್ತೀನಿ, ಯಾರೆಲ್ಲ ಹೊಸದಾಗಿ ನನ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾರ್ಟ್ ಬರ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ ತಿಳಿಸಿ. Until then, bye. Keep smiling. Thank you for watching all. Next ವಿಡಿಯೋದಲ್ಲಿ ಸಿಗೋಣ. ಈಗ ನಾನು ಕಟ್ಕೊಂಡಿರೋದ್ ತೆಗಿತೀನಿ. ಈಗ ನಾನು ಏರ್ಪೋರ್ಟ್ಸ್ ಕೂಡ ತೆಗ್ದಿದ್ದೀನಿ. ಚೆನ್ನಾಗಿದ್ದು. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಲ್ವಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.